ನೋಡಿ, ನಾನು ಸೈಯದ್ ಜಾಕಿರ್ ಹುಸೇನ್ JDS ಇಂದ ಈ ಹಿಂದೆ ಟಿಕೆಟ್ ಬೇಡಿದ್ದೆ. ಆದರೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಬೇರೆ ಇಂಡಿಪೆಂಡೆಂಟ್ ಚುನಾವಣೆ ನಿಂತು ಈ ಟ್ರ್ಯಾಕ್ಟರ್ ಮಾರಾಟ ಮಾಡುತ್ತಾ ನಾನು ಛಾಯ್ ಮಾರಾಟ ಮಾಡಿದ್ದೇನೆ ಕಲಬುರಗಿ. ಈ JDS ದಿಂದ ಕಾಂಗ್ರೆಸ್ BJP ಟೈಪ್ ದಂಗೆ ಈಗ ಇದು ನೋಡಿ, ಇದು BJP ದಿಂದ B.Pharm ಕೊಟ್ಟಿದ್ದರು ನನಗೆ, ನನ್ನ ಅರ್ಧ ಅಂಗಡಿಗೆ. ನಾನು ಸೈಯದ್ ಜಾಕಿರ್ ಹುಸೇನ್. ಇದು ನೋಡಿ, ಇದು ಕಾಂಗ್ರೆಸ್ ಬಿಟ್ಟು ಇದು BJP B.Pharm ಆಗಿದೆ ನೋಡಿಕೊಳ್ಳಿ. ಹೇಗೆ ನಮ್ಮ ಅರ್ಧಾಂಗಿನಿಗೆ ವಾರ್ಡ್ ನಂಬರ್ 20 ಕಲಬುರಗಿ ನಾರ್ತ್ನಲ್ಲಿ ಕಳಿಸಿದ್ದಾರೆ. ಅದಕ್ಕಾಗಿ ನಾನು ಇದನ್ನು ಬಿತ್ತರಿಸುತ್ತಿದ್ದೇನೆ. ಧನ್ಯವಾದಗಳು. ಒಂದು ವಿಶೇಷ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಕಲಬುರಗಿಯಿಂದ ನಾನು ಸೈಯದ್ ಜಾಕಿರ್ ಹುಸೇನ್. ಹೇಗೆ JDS BJP ಟೈಅಪ್ ಮಾಡಿಸಿ 2005ರ ಟೈಅಪ್, ಈ ಹಿಂದೆ ಯಾಕೆ JDS BJP ಟೈಅಪ್ ಇತ್ತು, ಈಗ ಮುಂದೆ ಯಾಕೆ JDS BJP ಟೈಅಪ್, ಲೋಕಸಭೆ ಚುನಾವಣೆಗಾಗಿ ಇದೇ ಯಾತಕ್ಕಾಗಿ ಮಾಡಿದ್ದಾರೆ ಎಂಬುದನ್ನು ನಿಮಗೆ ಬಿಂಬಿಸಲು ಹೊರಟಿದ್ದೇನೆ. ನಾವು ಕರ್ನಾಟಕದಲ್ಲಿ ಹೊಸ ಅಲೆಯನ್ನು ಎಬ್ಬಿಸಲು, ಹೊಸ ಇತಿಹಾಸ ರಚಿಸಲು, ಹೊಸ JDS ಮಾಡೆಲ್ ಡೆವಲಪ್ಮೆಂಟ್ ತೋರಿಸಲು, ಕರ್ನಾಟಕದ ಮಾದರಿಯನ್ನು ತೋರಿಸಲು ನಾವು JDS BJP ಟೈಅಪ್ ಮಾಡಿಸಿ, ನನಗೆ ಕಲಬುರಗಿಯಲ್ಲಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟಾಗ 2005ರಲ್ಲಿ ಕಲಬುರಗಿಯಲ್ಲಿ JDS ದಿಂದ ಜನತಾದಳದ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು ಶರಣಬಸಪ್ಪ ದರ್ಶನಾಪುರ್ ಇವರು ಇದ್ದರು. ಆಗ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದರು JDS ಬೆಂಬಲದಿಂದ. ಆಗ ಚುನಾವಣೆಗೆ ಹೋದಾಗ ಚಿಂಚನ್ಸೂರು ಮತಕ್ಷೇತ್ರದಲ್ಲಿ ನನ್ನ ವಿರುದ್ಧ ಕಾಂಗ್ರೆಸ್ಸಿನಿಂದ ಸರಾಯಿ ಗುತ್ತಿಗೆದಾರರ ಮಗನಾದ ಮಾಜಿ ಶಾಸಕ ಸುಭಾಷ್ ಗುತ್ತಿಗೆದಾರರ ಮಗ ಹರ್ಷನಂದ್ ಗುತ್ತಿಗೆದಾರರು ಕಾಂಗ್ರೆಸ್ಸಿನಿಂದ ನನ್ನ ಮುಂದೆ ಸ್ಪರ್ಧೆ ಮಾಡುವಾಗ ನಾನು JDS ಅಭ್ಯರ್ಥಿಯಾಗಿದೆ. ಮೇಘರಾಜ್ ಕಟಾರೆ CPIMದಿಂದ, ಧರ್ಮರಾಜ್ ಪೂಜಾರಿ ಮತ್ತು BJPದಿಂದ ಕಮಲಾಪುರ ಮತಕ್ಷೇತ್ರದಕ್ಕೆ 75% ಸೀಮಿತವಾಗಿದ್ದ ಆ ಕ್ಷೇತ್ರ ಕೇವಲ 25% ಆಳಂದ್ ಮತಕ್ಷೇತ್ರಕ್ಕೆ ಒಳಪಟ್ಟಿತು. ಆಗ JDS ಅಪ್ಪ ಮಕ್ಕಳನ್ನು ಹೀಯಾಳಿಸುತ್ತಿರುವಾಗ ಅವರ ಬೆಂಬಲ ಪಡೆದು ಕಾಂಗ್ರೆಸ್ನ ಧರಮ್ ಸಿಂಗ್ ಆಡಳಿತದಲ್ಲಿ ಅಭಿವೃದ್ಧಿ ಮಾಡದೆ JDSಗೆ ಸಂಕಷ್ಟದಲ್ಲಿ ಸಿಲುಕಿಸಿ JDSಗೆ ಸರ್ವನಾಶ ಮಾಡುವ ಹುನ್ನಾರ, JDSಗೆ ಹೀಯಾಳಿಸುವಾಗ, JDS ಅಪ್ಪ ಮಕ್ಕಳನ್ನು ಬೈಯುತ್ತಿರುವಾಗ ಆ ಚಿಂಚನ್ಸೂರು ಮತಕ್ಷೇತ್ರದಲ್ಲಿ ಆಳಂನ ಮಾಜಿ ಕಾಂಗ್ರೆಸ್ ಶಾಸಕರು ಹೀಯಾಳಿಸುತ್ತಿರುವಾಗ ಆ ಸಿಡಿಯನ್ನು ನೋಡಿ JDS ಬೆಂಬಲದಿಂದ ಧರಮ್ ಸಿಂಗ್ ಸರ್ಕಾರ ಬಂದಿದೆ, ಆದರೆ ಈ ಸೂಟ್ಕೇಸ್ ಸರ್ಕಾರವನ್ನು ತೆಗೆದು JDS BJP ಟೈಅಪ್ ಮಾಡಿಸುವ ಸೂತ್ರವನ್ನು ಅಳಿಸಲು ಲೇಂಗ್ಟಿ ಹಳ್ಳಿಯಲ್ಲಿ ಬಸವಣ್ಣನ ಕಟ್ಟೆ ಮುಂದೆ ನಿಂತು ಜಿಲ್ಲಾ ಪಂಚಾಯತ್ ಚುನಾವಣೆ ಪ್ರಚಾರ ಮಾಡುವಾಗ, ಸರಾಯಿ ಗುತ್ತಿಗೆದಾರರ ವಿರುದ್ಧ ಚುನಾವಣೆ ಮಾಡುವಾಗ, ಸರಾಯಿ ಸರ್ವನಾಶ, ಗ್ರಾಮ ಸಭಾ ಸೈಕಲ್ ವಿತರಣೆ, ಮಾಡಾಜಿಗೆ ಸಹ ಭಾಗ್ಯಲಕ್ಷ್ಮಿ ಬಾಂಡ್, ಆಮೇಲೆ ಶ್ರೀಮಾನ್ಯ BS ಯಡಿಯೂರಪ್ಪನವರು 79 ಶಾಸಕರನ್ನು ತೆಗೆದುಕೊಂಡು ಒಂದೇ ಕಾಲಿನ ಮೇಲೆ ನಿಂತಿದ್ದಾರೆ. ಈ 2005ರ ಜಿಲ್ಲಾ ಪಂಚಾಯತ್ ಚುನಾವಣೆ ನಂತರ ಹೊಸ
ಬದಲಾವಣೆ, ಹೊಸ ಸರ್ಕಾರವನ್ನು ತಂದುಕೊಡುತ್ತೇನೆ. ಹೊಸ ಸರ್ಕಾರವನ್ನು, ಕುಮಾರಸ್ವಾಮಿಯವರ ಸರ್ಕಾರ, ಬಿಜೆಪಿ ಬೆಂಬಲಿತ ಸರ್ಕಾರವನ್ನು ಮಾಡಿಸಿಯೇ ತೀರಿಸುತ್ತೇನೆ, ಸರೈ ಸರ್ವನಾಶ ಮಾಡಿಸೇ ಈ ಚುನಾವಣೆ ನಂತರ ದೇವೇಗೌಡಜಿಯವರಿಗೆ ಪತ್ರ ಬರೆದು ಹೊಸ ಇತಿಹಾಸವನ್ನು ರಚಿಸುತ್ತೇನೆ ಎಂದು ಮೇಲಿನವನಿಗೆ ಕೇಳಿಕೊಂಡು ಮೇಲಿನವನಿಗೆ ಪ್ರಾರ್ಥಿಸಿ JDS ಬಿಜೆಪಿ ಟೈ ಅಪ್ ಮಾಡಿಸಿ ನಾನು ಜಾಕಿರ್ ಚೆನ್ನಯ್ಯ ಹಾಗೆ ಚಪ್ಪಲಿ ಮಾರಾಟ ಮಾಡಿಕೊಂಡು ಸರೈ ಸರ್ವನಾಶ, ಗ್ರಾಮೋತ್ಸವ, ಸೆಗಲು ವಿತರಣೆ, ಮಡಲ್ಗೆ ಸಭಾ ಲಕ್ಷ್ಮಿ ಬಾಂಡ್. ನಾನು ಇದೇ 2005ರಲ್ಲಿ ಮಹೇಂದ್ರ ಗುಜರಾತ್ ಟ್ರ್ಯಾಕ್ಟರ್ ಶಕ್ತಿಮಾನ್, ಮೋದಿಜಿ ಜವಾನ್ ಶಕ್ತಿಮಾನ್, ಹಳಿ ಮುದ್ಕಿ ಟ್ರ್ಯಾಕ್ಟರ್, ಮಹೇಂದ್ರ ಗುಜರಾತ್ ಟ್ರ್ಯಾಕ್ಟರ್ ಶಕ್ತಿಮಾನ್ ಟ್ರ್ಯಾಕ್ಟರ್ ಒಂದು ಗುಜರಾತ್ ರಾಜ್ಯದ ಒಂದು ಪ್ರಾಡಕ್ಟ್ ಆಗಿತ್ತು. ಅದನ್ನು ಮಾರುವಾಗ ಹಳ್ಳಿಯ ವಾತಾವರಣವನ್ನು ನೋಡಿ 10 ದೆವ್ವದ ಪ್ರಸಾದಕ್ಕೆ ಸಿಲುಕಿದ ಸರೈ ಸರ್ವನಾಶ ಮಾಡಿದರೆ ಈ ಹಳ್ಳಿಯ ರೈತರ ಬಡವರ ದುಡಿಮೆಗೆ ರಕ್ತ ಹೀರದೆ ಅವರ ಅವರ ದೇಹವನ್ನು ಕರಗಿಸಿದೆ, ಆ ರಂಧ್ರಗಳನ್ನು ಹಾಕಿಸಿದೆ. ಆ ರೈತರ ಬಾಳು ಸುಗಮವಾಗಿ ಹೆಚ್ಚಿನ ಆಯುಷ್ಯ ಅವರಿಗೆ ದೊರಕಲು ನಾನು ಮಾಜಿ ಪ್ರಧಾನಿಗಳಿಗೆ ಈ ಸರೈ ಸರ್ವನಾಶ ಮಾಡಿಸಿಬಿಡಿ, 10 ದೆವ್ವದ ಸರೈ ಸರ್ವನಾಶ ಮಾಡಿಸಿ ಬಡವರನ್ನು, ರೈತರನ್ನು, ಕಾರ್ಮಿಕರನ್ನು ಉಳಿಸಿ ಎಂದು ಕೇಳಿಕೊಂಡಾಗ ಮಾಜಿ ಪ್ರಧಾನಿಗಳು ಈ ರೈತರ ಬಗ್ಗೆ ಕಾಳಜಿ ವಹಿಸಿ ಸಾಲ ಮನ್ನಾ, ಬಡ್ಡಿ ಮನ್ನಾ, ಗ್ರಾಮೋತ್ಸವ, ಇನ್ನು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಈ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನು ನೀಡಿ ಇಲ್ಲಿ ಅಭಿವೃದ್ಧಿಯ ಪಥದಲ್ಲಿ JDS ಬಿಜೆಪಿ ಟೈಅಪ್ BSY ಅವರಿಗೆ 15 ದಿವಸದ ಕುರ್ಚಿಯನ್ನು ಕೊಡಿ ಎಂದು ಬೇಡಿಕೆ ಇಟ್ಟೆ. 15 ದಿವಸ, 20 ತಿಂಗಳದ ಸಮ್ಮಿಶ್ರ ಸರ್ಕಾರ ನಂತರ 15 ದಿವಸ ಮುಖ್ಯಮಂತ್ರಿ ಗಾದೆಯನ್ನು ಕೊಡದೆ ಇದ್ದಾಗ 15 ದಿವಸದ ಕುರ್ಚಿಯನ್ನು ಕೊಡಿ ಎಂದು ಆ ಗುಜರಾತ್ ರಾಜ್ಯಕ್ಕೆ ಹೋದಾಗ ವಿಶ್ವಾಮಿತ್ರ ರೋಡ್ ಬರೋಡಾದಿಂದ ಆಗಲೇ BS ಯಡಿಯೂರಪ್ಪನವರಿಗೆ 15 ದಿವಸದ ಕುರ್ಚಿಯನ್ನು ಕೊಡಿ, ಮತ್ತೆ ಸೀನಿಯರ್ ರಾಮ ಭಕ್ತರನ್ನು ಸರಿಸಿ ಯಾಕೆ ಮೋದಿ ಚಾಚಾ ಅವರ CM ಗಾದೆಯನ್ನು ಕಸಿದುಕೊಂಡು ಆ ರಾಜ್ಯದಲ್ಲಿ ಯಾಕೆ ರಾಮ ಸನ್ಯಾಸಿಗಳನ್ನು ಸುಟ್ಟು ದಂಗೆ ಎಬ್ಬಿಸಿದ್ದಾರೆ CM ಗಾದೆಗಾಗಿ, PM ಗಾದೆಗಾಗಿ. ಈ ಸೂತ್ರವನ್ನು ಇಲ್ಲಿ ಈ ರಾಜ್ಯದಲ್ಲಿ ಅಳವಡಿಸುವುದು ಬೇಡ. JDS ಬಿಜೆಪಿಗೆ ಬೆಂಬಲ ಕೊಟ್ಟು ಬಿಜೆಪಿಯ ನೇತೃತ್ವದಲ್ಲಿ ದಂಗೆಗಳು ಆದರೆ JDS ಬೆಂಬಲದಿಂದ ಈ JDS ಹುಲ್ಲಿನವರೇ ಸರ್ವನಾಶವಾಗುವುದು. ಹಸಿರು ಹುಲ್ಲಿನ ಮೇಲೆ ಅವಲಂಬಿತ, ಹಸಿರು ಕ್ರಾಂತಿಯ ಮೇಲೆ ಅವಲಂಬಿತವಾದ JDS ಸರ್ವನಾಶವಾಗುವುದು ಬೇಡ. ಬೆಂಕಿ ಜನತಾ ಪಾರ್ಟಿಗೆ ಕರ್ನಾಟಕ ಜಲಾವ್ ಪಾರ್ಟಿ ಆಗುವುದು ಬೇಡ ಎಂದು JDSನ ಹುಲ್ಲಿನವರೆಗೆ ಹಸಿರು ಕ್ರಾಂತಿಯ ಕ್ರಾಂತಿಕಾರ ಮಾನ್ಯ ದೇವೇಗೌಡಜಿಯವರು ಮಣ್ಣಿನ ಮಗ ಈ ನಮ್ಮ ಅಪ್ಪಾಜಿ ಈ ಮಾಜಿ ಪ್ರಧಾನಿಗಳಿಗೆ ಕೇಳಿಕೊಂಡಾಗ ಆ JDS 20 ತಿಂಗಳದ ಸಮ್ಮಿಶ್ರ ಸರ್ಕಾರದ ನಂತರ 15 ದಿವಸದ ಕುರ್ಚಿಯನ್ನು ಕೊಟ್ಟು ಕೆಳಗಿಳಿಸಿ ದಿಲ್ಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿ ಮತ್ತೆ BS ಯಡಿಯೂರಪ್ಪನವರಿಗೆ ಮೇಲಿನವನು ಆ ಗುರಿಯನ್ನು ತಲುಪಲು ಮುಖ್ಯಮಂತ್ರಿ ಗಾದಿಯನ್ನು ಹಿಡಿಯಲು ಆ 15 ದಿವಸದ ಕುರ್ಚಿಯನ್ನು ಕೊಟ್ಟು ಬೆಳೆಸಿದಾಗ ಅವರಿಗೆ ಅನುಕಂಪ ಸೃಷ್ಟಿ ಮಾಡಬೇಕಾಯಿತು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಿತ್ತಾಪುರ ಶಾಸಕರಿಗೆ CM ಗಾದೆ ಕೊಡೋಣ ಎಂದು MP ಪ್ರಕಾಶ್ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ ನೇತೃತ್ವದಲ್ಲಿ ದಿಲ್ಲಿಯಲ್ಲಿ ಕಳಿಸಿದಾಗ ಅಲ್ಲಿ MP ಪ್ರಕಾಶ್ ಅವರ ಮಗನಿಗೂ ಮತ್ತೆ ಆ MP ಪ್ರಕಾಶ್ ಅವರಿಗೂ ಸಹ ಕಾಂಗ್ರೆಸ್ಸಿನವರು ಗಾಳ ಹಾಕಿ 10 JDS ಶಾಸಕರನ್ನು ಕಾಂಗ್ರೆಸ್ಸಿನಲ್ಲಿ ಕಳಿಸಬೇಕಾಗತ್ತು. ಆ 10 ಶಾಸಕರ ಲಿಸ್ಟಿನಲ್ಲಿ ಇವರು ಸಹ ಇದ್ದಿರಬಹುದು. ಅದಕ್ಕಾಗಿ ಅವರನ್ನು ಸಹ ಅಲ್ಲಿ ಕಾಂಗ್ರೆಸ್ಸಿನಲ್ಲಿ ಹೊಡೆದೂಡಿಸಿದಂತೆ ಆಯಿತು. ಕುರಿಯಂತೆ, ಕತ್ತೆಯಂತೆ, ಕುದುರೆಯಂತೆ. ಆದರೆ ಆ ಬೆಲೆ ಹಚ್ಚದೆ ಮಾರಾಟ, ಕುದುರೆ ವ್ಯಾಪಾರ, ಕತ್ತೆ ವ್ಯಾಪಾರದಂತೆ, ಹಂದಿ ವ್ಯಾಪಾರದಂತೆ ವ್ಯಾಪಾರ ವಹಿವಾಟ ಮಾಡದೆ 10 JDS ಶಾಸಕರನ್ನು JDSದಿಂದ ಕಾಂಗ್ರೆಸ್ಸಿನಲ್ಲಿ ಕಳಿಸಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಆಡಳಿತ ಮತ್ತು ಆ ಕುರ್ಚಿಯಲ್ಲಿ ಮುಳ್ಳು ಗಾದೆಯಾಗದಂತೆ
ಮುಳ್ಳಿನ ಧಾರೆಯಾಗದಂತೆ ಅಭಿವೃದ್ಧಿಯ ಪಥದಲ್ಲಿ ಶಾಂತಿ ನೆಮ್ಮದಿ ಅಭಿವೃದ್ಧಿಗಾಗಿ 20 ತಿಂಗಳದ ಸಮ್ಮಿಶ್ರ ಸರ್ಕಾರದ ರೂಪುರೇಷವನ್ನು ಹಾಕಿಕೊಡಲು ನನಗೆ ಬಳಸಿಕೊಂಡವನು ದೇವೇಗೌಡಜಿ ಅವರಿಗೆ ಸಿದ್ಧಗಂಗಾ ಮಠದಲ್ಲಿ ಪ್ರಮಾಣ ವಚನ BSY HDK ಅವರಿಗೆ ಮಾಡಿಸಿ 20 ತಿಂಗಳದ ಸಮ್ಮಿಶ್ರ ಸರ್ಕಾರದ ರೂಪುರೇಷವನ್ನು ಹಾಕಿಸಿಕೊಟ್ಟ ದಾರಿ ಮೇಲಿನವನದಾಗಿತ್ತು, ನಮ್ಮದಾಗಿತ್ತಿಲ್ಲ. ದೇವೇಗೌಡಜಿ ಕುಮಾರಸ್ವಾಮಿಯವರ ಮನೆಯ ಪಕ್ಷದ ದಾರಿಯಾಗಿದ್ದಲ್ಲ. ಇದು ಜನರಿಂದ ಜನರಿಗೋಸ್ಕರ, ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಎಂದು ಮೇಲಿನವನ ಹಾಕಿಕೊಟ್ಟ ದಾರಿಯಾಗಿತ್ತು, ಅವನದೇ ಆಡಳಿತವಾಗಿತ್ತು ಎಂದು ನಾನು ಖಂಡಿತವಾಗಿ ಸೈಯದ್ ಜಾಕಿರ್ ಹುಸೇನ್ ಕಲಬುರಗಿಯಿಂದ. ಮತ್ತೆ ಈಗ ಬರುವ ಚುನಾವಣೆಯಲ್ಲಿ ಹೇಗೆ 5 ಟಿಕೆಟ್ JDS ಗಿಟ್ಟಿಸುವ ಲೋಕಸಭೆ ಸದಸ್ಯ ಸ್ಥಾನಕ್ಕೆ ಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಹ ನನಗೂ ಸಹ ಜಿಲ್ಲಾ ಪಂಚಾಯತ್ ಚುನಾವಣೆಗೆ JDS BJP ಟೈಅಪ್ದಿಂದ ಈ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸೀಮಿತವಾಗಿ ಒಂದು ಸೀಟನ್ನು ಹಂಚಬೇಕಾಗಿ JDS ಮತ್ತು BJP ವಕ್ತಾರರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಈ ಹಿಂದೆ ನಾವು ಗುಜರಾತ್ ಮಾಡೆಲಿನ ದಂಗೆಗಳನ್ನು ನಿಯಂತ್ರಿಸಿದ ಮೇಲಿನವನಿಗೆ ಬೇಡಿಕೊಂಡಂತೆ ಈ ಕರ್ನಾಟಕದಲ್ಲಿ ಸುರಕ್ಷತೆಯನ್ನು ಮೇಲಿನವನೇ ಶ್ರೇಷ್ಠ ಚೌಕಿದಾರನಾಗಿ ನಮಗೆ ಬಲ ಶಕ್ತಿ ತುಂಬಿ ಈ ಕರ್ನಾಟಕದ ರಾಜ್ಯದ ಅಭಿವೃದ್ಧಿಗಾಗಿ ಒಂದು JDS ಮಾಡೆಲ್, JDSನ ಅಭಿವೃದ್ಧಿಯ ಮಂತ್ರ ತಂತ್ರ ಶಾಂತಿಯ ಮೇಲಿನ ಒಂದು ಮೆಸೇಜ್, ಮೇಲಿನವನಿಗೆ ಅಂಜಿ ಈ ಭಯೋತ್ಪಾದಕರ ಕೈಗಾರಿಕೆ ಮತ್ತು ಉದ್ಯೋಗ, ಈ ಅಂಗಡಿ ಬೊಗಡಗಳು ಸುಡಿಸುವುದು, 2 ಜಾತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಮೇಲ್ಜಾತಿಯ ದೆವ್ವಗಳ ಪ್ರಹಾರಗಳನ್ನು ಈ ಕರ್ನಾಟಕದಲ್ಲಿ ಮೇಲಿನವನು ಏಕಲ್ಲ ಚೌಕಿದಾರ್ ಮಾಡಿಸದೆ ಮೇಲಿನವನ ರಕ್ಷಣೆಯಲ್ಲಿ ಉದ್ಯೋಗ ಸೃಷ್ಟಿ, ಸಾಲ ಮನ್ನಾ, ಬಡ್ಡಿ ಮನ್ನಾ, ಲಾಟರಿ ನಿಷೇಧ, ಇನ್ನು ಅನೇಕ ಅಭಿವೃದ್ಧಿಯ ಪಥದಲ್ಲಿ 20 ತಿಂಗಳದ ಸಮ್ಮಿಶ್ರ ಸರ್ಕಾರ, ಆಮೇಲೆ 15 ದಿವಸದ ಕುರ್ಚಿಯನ್ನು ಕೊಟ್ಟು BS ಯಡಿಯೂರಪ್ಪನವರಿಗೆ ಅನುಕಂಪ ಸೃಷ್ಟಿ ಮಾಡಿದವನು ಮೇಲಿನವನು. ಅದಕ್ಕಾಗಿ ನಾನು ಸೈಯದ್ ಜಾಕಿರ್ ಹುಸೇನ್ ಈ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ, ಅದೇ ಸಮಯದಲ್ಲಿ ರಾಮ ಸನ್ಯಾಸಿಗಳನ್ನು ಸುಟ್ಟ ಪ್ರತಿಕಾರ ಮೇಲಿನವನು ತೆಗೆದುಕೊಳ್ಳಲಿ, ಬಾಬರಿ ಮಸೀದಿಯನ್ನು ನೆಲಸಮ ಮಾಡಿದ ಪ್ರತಿಕಾರ ಮೇಲಿನವನು ತೆಗೆದುಕೊಳ್ಳಲಿ, ಮೇಲಿನವನೇ ಸರಿಯಾಗಿ ಶಾಂತಿ ನೆಮ್ಮದಿ ಅಭಿವೃದ್ಧಿಗಾಗಿ PM ಅನ್ನು ಕೊಡುತ್ತಾನೆ. ಅವನ ನಿಯಂತ್ರಣದಲ್ಲಿ ಈ ದೇಶ ನಡೆಯುತ್ತಿದೆ, ಈ ಲೋಕ ನಡೆಯುತ್ತಿದೆ ಎಂದು ನಾನು ಸಗಟಾಗಿ ಹೇಳುತ್ತಾ, ನಾನು ಮುಂದೆ ಬರುವ ಈ JDSದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ CM ಗಾದೆ ಕೊಡದೇ ಇದ್ದಾಗ ಇಲ್ಲಿ ನಿಧಿರಾಮಯ್ಯ ಅವರ ಹಿಂದೆ JDS 10 JDS ಶಾಸಕರನ್ನು ಕಳಿಸಿ 20 ತಿಂಗಳ, ಆಮೇಲೆ 15 ದಿವಸ, ಆಮೇಲೆ 15 ದಿವಸ, 1 ತಿಂಗಳ, 5 ವರ್ಷದಲ್ಲಿ 3 ಮುಖ್ಯಮಂತ್ರಿಯನ್ನು ಮಾಡಿ BJPಯ ಆಡಳಿತದವರು 3 ಮುಖ್ಯಮಂತ್ರಿ ಹಾಕಿ ಹೇಗೆ ಜಗದೀಶ್ ಶೆಟ್ಟರ್ ಅವರಿಗೆ ಮುಖ್ಯಮಂತ್ರಿ ಗಾದೆ ಸದಾನಂದ ಗೌಡರಿಗೆ ಕಸಿದುಕೊಂಡು ಕೊಡುತ್ತಿರುವಾಗ ಉತ್ತರಕ್ಕೆ ಒಂದು ಜಾತಿ, ದಕ್ಷಿಣಕ್ಕೆ ಒಂದು ಜಾತಿ, ಅಲ್ಲಿ ಕೇಂದ್ರದಲ್ಲಿ ಮೀಡಿಯಾಗಳು ಯಾವ ನಿಯಂತ್ರಣದಲ್ಲಿ ಇದ್ದವು, ಜಗದೀಶ್ ಶೆಟ್ಟರ್ ಅವರಿಗೆ ಕುರ್ಚಿಕೊಳ್ಳಲು ಒಕ್ಕಲಿಗರ ಮತ್ತು ವೀರಶೈವ ಮಧ್ಯದಲ್ಲಿ ಒಂದೇ ದೊಡ್ಡ ಯುದ್ಧವಾಗುತ್ತೆ ಎಂದು ಸಾರುತ್ತಿರುವುದನ್ನು 2 ಜಾತಿ ಬೇರೆ ಬೇರೆ ಎಂದು ನನಗೆ ಅತಿ ದುಃಖವಾಯಿತು. ನಾನು ಜಾಕಿರ್ ಚೆನ್ನಯ್ಯ ಹಾಗೆ ಕಲಬುರಗಿಯಲ್ಲಿ ಚಪಲಿ ಮಾಡ ಕುಳಕಬ್ಬೆ ಶರಣನಂತೆ 20 ತಿಂಗಳದ ಸಮ್ಮಿಶ್ರ ಸರ್ಕಾರದ ರೂಪುರೇಷವನ್ನು ಹಾಕಿ ಬಸವಣ್ಣನವರ ಫೋಟೋವನ್ನು ಹಚ್ಚಿ ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಚಿಂಚನ್ಸೂರು ಮತಕ್ಷೇತ್ರದಲ್ಲಿ ಓಡಾಡಿದೆ. ಶರಣಬಸಪ್ಪ ದರ್ಶನಾಪುರ ಅವರ ಫೋಟೋ ಸಿಗದೇ ಇದ್ದಾಗ, ಅವರ ಫೋಟೋ ಹಚ್ಚಿಲ್ಲ ಎಂದಾಗ, ಮಹಾತ್ಮ ಬಸವೇಶ್ವರ್ ಅವರ ಫೋಟೋವನ್ನು ಹಚ್ಚಿ ಆ ಜಿಲ್ಲಾ ಪಂಚಾಯತ್ ಚುನಾವಣೆ JDSದಿಂದ ಸ್ಪರ್ಧಾಳಿಯಾಗಿ ಆ ಚಿಂಚನ್ಸೂರು ಮತಕ್ಷೇತ್ರದಲ್ಲಿ VK ಸಲ್ಗರ್, ಅಂಬಲ್ಗ ಮತ್ತೆ ಕಮಲಾನಗರ್ ಮತ್ತೆ ಅಪ್ಷನ್, ಶ್ರೀಚಂದ್, ಇನ್ನು ಅನೇಕ ಆ ಹಳ್ಳಿಗಳಲ್ಲಿ, ಗಲ್ಲಿಗಳಲ್ಲಿ, ಅಂಬಲ್ಗ ಮತ್ತೆ ಅನೇಕ ಕ್ಷೇತ್ರಗಳಲ್ಲಿ ಓಡಾಡಿಕೊಂಡು ಜಿಲ್ಲಾ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಿದಾಗ ಈ ಹೊಸ ತಂತ್ರ, ಹೊಸ ಆಯಾಮ ನಮಗೆ ಮೇಲಿನವನ್ನು ತೋರಿಸಿ 20 ತಿಂಗಳದ ಸಮ್ಮಿಶ್ರ ಸರ್ಕಾರದ ರೂಪುರೇಷವನ್ನು ಹಾಕಿ ಅಭಿವೃದ್ಧಿಯ ತಂತ್ರ, ಅಭಿವೃದ್ಧಿಯ ಮಂತ್ರ,
ಗುಜರಾತ್ ಮಾಡೆಲ್ ದಂಗೆಯ ರೂಪರೇಷವನ್ನು ಮೇಲಿನವನು ತೋರಿಸದೆ ಅದಕ್ಕೆ ಆ ಗುಜರಾತ್ ಮಾಡೆಲ್ ದಂಗೆಯನ್ನು ತಡೆಯುವಂತೆ ಮೇಲಿನವನು ನಿಯಂತ್ರಿಸಿ ಹೊಸ ಇತಿಹಾಸವನ್ನು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿಮಗೆ ಎಲ್ಲರಿಗೆ ಬಳಸಿಕೊಂಡು ಈ ಹೊಸ ಆಯಾಮವನ್ನು ಮೇಲಿನವನು ಹುಡುಕಿಕೊಟ್ಟನು. ಅದಕ್ಕಾಗಿ ನಾನು ಸೈಯದ್ ಜಾಕಿರ್ ಹುಸೇನ್ ಕಲಬುರಗಿಯಿಂದ ವಿಶೇಷ ಸಂದರ್ಶನವನ್ನು ನಿಮ್ಮ ಮುಂದೆ ಇಟ್ಟು ಜೆಡಿಎಸ್ ಬಿಜೆಪಿ ದಿಂದ ಮುಂದಿನ MP ಲೋಕಸಭೆ ಚುನಾವಣೆ ನಂತರ ನನಗೆ ಒಂದು ಟಿಕೆಟ್ ಸೀಮಿತವಾಗಲಿ ಎಂದು ಬೇಡಿಕೊಳ್ಳುತ್ತಾ, ಮೇಲಿನವನು ಬಯಸಿದರೆ ಸೀಮಿತವಾಗುತ್ತೆ, ಮೇಲಿನವರು ಬಯಸಿದರೆ ಗೆಲ್ಲುತ್ತೇನೆ, ಬಯಸಿದರೆ ಈ ಎಲ್ಲ ಪರಿಹಾರಗಳನ್ನು ಮೇಲಿನವನು ಸುಗಮವಾಗಿ ತೋರಿಸುತ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುಮಾರಣ್ಣ, ಜೈ JDS, ಜೈ NDA ಕೂಟಕ್ಕೆ ಜಯವಾಗಲಿ ಎಂದು ನಿಮ್ಮ ಮುಂದೆ ಸರಾಸಗಟಾಗಿ ಬೇಡಿಕೆ ಇಟ್ಟು ನನ್ನ ಮಾತು ಕೇಳಿ ಶೇರ್ ಮಾಡಿ ಎಂದು, ಎಲ್ಲರಿಗೆ ತಲುಪುವಂತೆ ಶೇರ್ ಮಾಡಿ ಎಂದು ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್. ನಾನು ಸೈಯದ್ ಜಾಕಿರ್ ಹುಸೇನ್, JDS ಕಾರ್ಯಕರ್ತ, ಕಲಬುರಗಿಯಿಂದ.